ದೇಶದಲ್ಲೇ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನ ನಿರ್ಮಿಸುವುದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಬೆಂಗಳೂರಿನ ಹೊರವಲಯ ಆನೇಕಲ್ ಸಮೀಪ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯಲ್ಲಿ ಸ್ಟೇಡಿಯಂ ನಿರ್ಮಾಣಕ್ಕೆ ಇವತ್ತು ಗುದ್ದಲಿ ಪೂಜೆ ನಡೆಯುವುದಕ್ಕಿದೆ. ಬೆಳಗ್ಗೆ 10:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ನೆರವೇರಿಸುತ್ತಾರೆ. ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣ ಆಗ್ತಾ ಇದೆ ಕ್ರೀಡಾಂಗಣ. ಸರ್ಕಾರ ಹೇಳುತ್ತಾ ಇರೋದು 80,000 ಆಸನಗಳ ವ್ಯವಸ್ಥೆ. ಚಿನ್ನಸ್ವಾಮಿಯಲ್ಲಿ ಸೀಟಿಂಗ್ ಕೆಪಾಸಿಟಿ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಹಿನ್ನಡೆಯಾಗ್ತಾ ಇದೆ ಕ್ರಿಕೆಟ್ ಮ್ಯಾಚ್ ಆಯೋಜನೆಯ ಸಂದರ್ಭದಲ್ಲಿ. ಆ ಕೊರತೆಯನ್ನ ಹೋಗಲಾಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. 75 ಎಕರೆ ಪ್ರದೇಶದಲ್ಲಿ ಜಗತ್ತಿನ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ. ಮೊದಲನೆಯದ್ದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. ಈಗ ಎರಡನೇ ಸ್ಟೇಡಿಯಂ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. 970 ಕೋಟಿ ವೆಚ್ಚದಲ್ಲಿ ಇವತ್ತು ಕಾರ್ಯಕ್ರಮ ನಡೆಯುತ್ತೆ. ಸೂರ್ಯ ಸಿಟಿ 4th ಸ್ಟೇಜಲ್ಲಿ ಆನೇಕಲ್ ಸಮೀಪ. ಆನೇಕಲ್ಲು ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ ಇದರ ಸುತ್ತಮುತ್ತ. ಸೊ ಈ ಜಾಗದಲ್ಲಿ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಇವತ್ತು ಗುದ್ದಲಿ ಪೂಜೆಯನ್ನು ನಡೆಸುತ್ತೆ. ಇನ್ನು ಕ್ರಿಕೆಟ್ ಕ್ರೀಡಾಂಗಣದ ಜೊತೆಗೆ ಬೇರೆ ಬೇರೆ ಕ್ರೀಡೆಗಳಿಗೂ ಕೂಡ ಅಲ್ಲಿ ಕ್ರೀಡಾಂಗಣದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಜೊತೆಗೆ ವಸತಿ ಸಮುಚ್ಚಯಗಳನ್ನು ಕೂಡ ಮಾಡ್ತಾರೆ. ಜೊತೆಗೆ ಇವತ್ತು ಅಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮವೂ ಕೂಡ ಇದೆ. ಮಳೆ ಬಂದು ಸ್ವಲ್ಪ ಅನಾಹುತ ಆಗಿರೋದು ನಮಗೆಲ್ಲ ಗೊತ್ತಿರೋದೇ ವಿಚಾರ. ಅಂದರೆ ಮೇನ್ ಸ್ಟೇಜಲ್ಲಿ ಏನೂ ಆಗಲಿಲ್ಲ. ಈ ಅಡುಗೆ ಮಾಡೋಕ್ಕೆ ಜನಗಳು ತಿಂದಾಕಿಬಿಟ್ಟು ವ್ಯವಸ್ಥೆ ಮಾಡಿದ್ವಿಲ್ಲ, ಅಲ್ಲಿ ಸ್ವಲ್ಪ ಪೆಂಡಲೆಲ್ಲ ಬಿದ್ದೋಗಿದೆ. ಅದು ಬಿಟ್ಟರೆ ಬೇರೆ ಯಾವುದು ಏನೂ ಅನಾಹುತ ಅಂತೂ ಆಗಲಿಲ್ಲ. ದೇವ್ರ ಬಾಬಾ ದೊಡ್ಡವನು. ಆ ಟೆಂಟ್ ಬಿಡುವಾಗ ಹಿಂದೆ ಯಾರಿಗೂ ಜನಗಳಿಗೇನೂ ತೊಂದರೆ ಏನೂ ಆಗಲಿಲ್ಲ. ಆ ಕಾರಣಕ್ಕೆ ನಾಳೆ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ನಾಳೆ ಕಾರ್ಯಕ್ರಮ ಮಾಡ್ತೀವಿ ನಾವು. ನಿನ್ನೆ ಸ್ವಲ್ಪ ಗಾಳಿ ಮಳೆ ಎರಡೂ ಬಂದಿದೆ. ಸ್ವಲ್ಪ ಇನ್ನು ಬರೋದೇ ಇಲ್ವೇನೋ ಅಂತ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಕಡಿಮೆ ಕೆಲಸ ಮಾಡಿಬಿಟ್ರು. ಇದು ಬಂದೋಬಸ್ತ್ ಮಾಡ್ಯಾರೆ. ನಾವೇನು ಜನ ಕೂರಿಸ್ಬೇಕು. ಈ ಮೇನ್ ಸ್ಟ್ರೆಚ್ಚು ಚೆನ್ನಾಗಿದೆ. ಯಾವ ಮಳೆ ಮಾಳಿ ಬಂದ್ರೂ ಏನೂ ಆಗಿಲ್ಲ. ಅಲ್ಲಿ ಸ್ವಲ್ಪ ಕಡಿಮೆ ಇದನ್ನು ಹೂಣಿದ್ದಾರೆ. ಅದರಿಂದ ಸ್ವಲ್ಪ ಬಿದ್ದಿದ್ದಾವೆ. ಅಲ್ಲಿ ಸ್ವಲ್ಪ ಗಾಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.